ಜ್ಯೋತಿಷ್ಯ ಪ್ರಿಯಾಭಿಮಾನಿಗಳಿಗೆ ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಗ್ನಾಧಿಪತಿ ಜಾತಕದ ಬೇರೆ ಬೇರೆ ಮನೆಗಳಲ್ಲಿದ್ದರೆ ಏನು ಫಲ ಅನ್ನೋದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಈ ಹಿಂದೆ ಲಗ್ನದಿಂದ 12 ಮನೆಗಳವರೆಗೆ ಯಾವ್ಯಾವ ಗ್ರಹಗಳಿದ್ದರೆ ಏನು ಫಲ ಅನ್ನೋ ವಿಷಯಕ್ಕೆ ಸಂಬಂಧಿಸಿ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀನಿ. ಅವುಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಬಹುದು. ಈಗ ಮುಂದಿನ ವಿಡಿಯೋಗಳು ಇದೇ ರೀತಿ ಒಂದು ಭಾವದ ಅಧಿಪತಿ ಜಾತಕದ ಉಳಿದ ಎಲ್ಲ 12 ಮನೆಗಳಲ್ಲಿದ್ದರೆ ಏನು ಫಲ ಅನ್ನೋ ವಿಷಯಕ್ಕೆ ಸಂಬಂಧಿಸಿ ಮಾಡ್ತಾ ಇದ್ದೀನಿ. ಹಾಗಾಗಿ ಮುಂದಿನ ವಿಡಿಯೋಗಳು ನಿಮಗೆ ಮಿಸ್ ಆಗಬಾರ್ದು, ಆ ಎಲ್ಲ ವಿಡಿಯೋಗಳು ನಿಮಗೆ ತಲುಪಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋಗೆ ಕನಿಷ್ಠ ಒಂದು 10 ಲೈಕನ್ನಾದರೂ ಮಾಡಿ. ಮುಂದೆ ಇಂತಹ ವಿಡಿಯೋ ಮಾಡೋದಕ್ಕೆ ಇನ್ನೂ ಹೆಚ್ಚು ಆಸಕ್ತಿ ಬರುತ್ತೆ. ಈಗ ವಿಷಯಕ್ಕೆ ಬರೋಣ. ಈ ಜಾತಕದಲ್ಲಿ ಮೊದಲ ಮನೆ ಲಗ್ನ. ಈ ಲಗ್ನವನ್ನು ಹೇಗೆ ತಿಳಿಯೋದು ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಈ ಲಗ್ನ ನಮ್ಮ ಜಾತಕದಲ್ಲಿ ಅತ್ಯಂತ ಪ್ರಮುಖವಾದಂತಹ ಸ್ಥಾನ. ಜಾತಕದ ಯಾವುದೇ ವಿಷಯ ತಿಳಿಬೇಕು ಅಂದರೂ ಕೂಡ ಲಗ್ನದಿಂದಾನೇ ತಿಳಿಬೇಕು. ಲಗ್ನ ಅಥವಾ ಲಗ್ನಾಧಿಪತಿ ಬಲವಾಗಿದ್ದರೆ ಮಾತ್ರ ಆ ಜಾತಕಕ್ಕೆ ಶಕ್ತಿ. ಲಗ್ನವೂ ಬಲಹೀನವಾಗಿದ್ದು ಲಗ್ನಾಧಿಪತಿ ಕೂಡ ಬಲಹೀನನಾಗಿದ್ದರೆ ಅಂತಹ ಜಾತಕ ಯೋಗ ಜಾತಕ ಆಗೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಜಾತಕದ ಪ್ರಮುಖವಾದ ಲಗ್ನಾಧಿಪತಿ ಲಗ್ನದಿಂದ 12 ಮನೆಗಳಲ್ಲಿದ್ದರೆ ಯಾವ ರೀತಿಯ ಫಲ ಇರುತ್ತೆ ಅನ್ನೋದನ್ನು ಇವತ್ತು ನೋಡೋಣ. ಮೊದಲನೇದಾಗಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಇದು ಖಂಡಿತವಾಗಲೂ ಅತ್ಯದ್ಭುತವಾದಂತಹ ಜಾತಕ. ಯಾವುದೇ ಲಗ್ನಕ್ಕೆ ಯಾವುದೇ ಭಾವದ ಅಧಿಪತಿ ಅದೇ ಮನೆಯಲ್ಲಿ ಇರೋದು ಉತ್ತಮ. ಇಲ್ಲೂ ಕೂಡ ಲಗ್ನಾಧಿಪತಿ ಲಗ್ನ ಭಾವದಲ್ಲಿರೋದು ಅತ್ಯಂತ ಶಕ್ತಿಶಾಲಿಯಾದಂತಹ ಸ್ಥಾನ. ಯಾಕಂದರೆ ಬಹಳ ಕಡಿಮೆ ಜನರ ಜಾತಕದಲ್ಲಿ ಮಾತ್ರ ಲಗ್ನಾಧಿಪತಿ ಲಗ್ನದಲ್ಲೇ ಇರ್ತಾನೆ. ಕುಜ, ಬುಧ, ಗುರು, ಶುಕ್ರ, ಶನಿ ಈ ಗ್ರಹಗಳು ಲಗ್ನಾಧಿಪತಿಯಾಗಿ ಲಗ್ನದಲ್ಲಿ ಇದ್ದಾಗ ಅದು ಪಂಚಮಹಾಪುರುಷ ಯೋಗದಲ್ಲಿ ಒಂದಾಗುತ್ತೆ. ಆ ಯೋಗಗಳಿಗೆ ತಕ್ಕಂತಹ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಧೈರ್ಯ, ಆತ್ಮವಿಶ್ವಾಸ, ಪ್ರತಿಭೆ, ಉತ್ತಮವಾದಂತಹ ಜೀವನ, ಉತ್ತಮ ಹಣಕಾಸು ಸ್ಥಿತಿ, ಆರೋಗ್ಯ, ಆಯುಷ್ಯ, ದೈವಭಕ್ತಿ, ಭಾಗ್ಯಶಾಲಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಸಮಾಜದಲ್ಲಿ ಒಳ್ಳೆಯ ಹೆಸರು, ಗೌರವವನ್ನು ಹೊಂದಿರ್ತಾರೆ. ಸ್ವಲ್ಪ ಚಂಚಲ ಸ್ವಭಾವ ಇರುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಯಾವಾಗಲೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿರತರಾಗಿರಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಹಾಗೆ ಲಗ್ನಾಧಿಪತಿ ಯಾರು ಅನ್ನೋ ವಿಷಯದ ಆಧಾರದ ಮೇಲೆ ಫಲಿತಾಂಶಗಳು ಆಯಾ ಗ್ರಹಕ್ಕೆ ಅನುಗುಣವಾಗಿ ಸ್ವಭಾವದಲ್ಲಿ ಬದಲಾವಣೆ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಾನು ಪ್ರತಿಯೊಂದಕ್ಕೂ ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ವಿವರಿಸಿ ಹೇಳ್ತಾ ಇರೋದಿಲ್ಲ. ಇನ್ನು ಲಗ್ನಾಧಿಪತಿ 2ನೇ ಮನೆಯಲ್ಲಿದ್ದರೆ ಸ್ವಪ್ರಯತ್ನದಿಂದ ಅಪಾರ ಸಂಪತ್ತನ್ನು ಗಳಿಸ್ತಾರೆ ಅಂತ ಹೇಳಬಹುದು. ಜಾತಕನು ಜ್ಞಾನಿಯಾಗಿದ್ದು ಉತ್ತಮ ಮಾತುಗಾರ ಆಗಿರ್ತಾನೆ. ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಬಂಧು ಮಿತ್ರರ ಬೆಂಬಲ ಇವರಿಗೆ ಸಿಗುತ್ತೆ. ಧರ್ಮನಿಷ್ಠರು, ದಯಾಳುಗಳು ಆಗಿರ್ತಾರೆ. ಭೋಜನ ಪ್ರಿಯರು, ವಾದ ವಿವಾದಗಳಲ್ಲಿ ಜಯವನ್ನು ಗಳಿಸುವಂಥವರು, ಉನ್ನತ ಶಿಕ್ಷಣವನ್ನು ಹೊಂದಿದವರು ಆಗಿದ್ದು ಸಮಾಜದಲ್ಲಿ ಗೌರವವನ್ನು ಪಡಿತಾರೆ ಅಂತ ಹೇಳಬೇಕು. ಈ ಭಾವದಲ್ಲಿ ಸಹಜ ಶುಭ ಗ್ರಹಗಳಾದಂತಹ ಚಂದ್ರ, ಗುರು, ಶುಕ್ರರು ಉತ್ತಮವಾದಂತಹ ಫಲವನ್ನು ಕೊಡ್ತಾರೆ. ಇನ್ನು ಲಗ್ನಾಧಿಪತಿ ತೃತೀಯದಲ್ಲಿದ್ದರೆ ಈ ತೃತೀಯ ಸ್ಥಾನ ಧೈರ್ಯ, ಪರಾಕ್ರಮ ಸ್ಥಾನ, ವಿಕ್ರಮ ಭಾವ ಅಂತ ಕರಿತೀವಿ. ಲಗ್ನಾಧಿಪತಿ ಇಲ್ಲಿಗೆ ಬಂದಾಗ ಜಾತಕ ಅತ್ಯಂತ ಧೈರ್ಯಶಾಲಿ ಆಗ್ತಾನೆ. ಎಂತಹ ಕಷ್ಟದ ಪರಿಸ್ಥಿತಿಯನ್ನು ಕೂಡ ಎದುರಿಸುವಂತಹ ಸಾಮರ್ಥ್ಯ ಅವನಲ್ಲಿರುತ್ತೆ. ಇದು ಸಹೋದರ ಸ್ಥಾನವೂ ಆಗಿರೋದ್ರಿಂದ ಸೋದರ ಸಹೋದರಿಯರೊಂದಿಗೆ ಬಾಂಧವ್ಯ ಚೆನ್ನಾಗಿದ್ದು ಅನುಕೂಲವನ್ನು ಹೊಂದುತ್ತಾರೆ. ತೃತೀಯ ಭಾವ ಹವ್ಯಾಸವನ್ನು ಕೂಡ ಪ್ರತಿನಿಧಿಸೋದ್ರಿಂದ ಜಾತಕನು ಸಂಗೀತ, ಸಾಹಿತ್ಯ ಅಥವಾ ಯಾವುದಾದ್ರೂ ಲಲಿತ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರ್ತಾನೆ. 3ನೇ ಮನೆ ಉಪಚಯ ಸ್ಥಾನಗಳಲ್ಲಿ ಒಂದು. ಹಾಗಾಗಿ ಸತತ ಪರಿಶ್ರಮದಿಂದ ಯಶಸ್ಸು ಗಳಿಸುವಂತಹ ಜಾತಕರು ಇವರಾಗಿರ್ತಾರೆ. ಲಗ್ನಾಧಿಪತಿ 4ನೇ ಮನೆಯಲ್ಲಿದ್ದರೆ ಜಾತಕನಿಗೆ ವಿಶೇಷವಾದಂತಹ ಮಾತೃ ಸುಖ ಸಿಗುತ್ತೆ. ತಾಯಿಯೊಂದಿಗೆ ಅತ್ಯುತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿರ್ತಾರೆ. ಸುಂದರವಾದ ಮನೆ, ಉತ್ತಮವಾದ ವಾಹನ ಸೌಕರ್ಯ, ಭೂಮಿ, ಸ್ಥಿರಾಸ್ತಿಗಳಿಂದ ಕೂಡಿದಂತಹ ವೈಭವಯುತ ಜೀವನವನ್ನು ಅನುಭವಿಸ್ತಾರೆ. ಉತ್ತಮ ಜೀವನ, ಉತ್ತಮ ಶಿಕ್ಷಣವನ್ನು ಪಡೀತಾರೆ.
ಮಾನಸಿಕವಾಗಿ ಕೂಡ ನೆಮ್ಮದಿಯಾದಂತಹ ಜೀವನವನ್ನು ಹೊಂದುತ್ತಾರೆ. 4ನೇ ಮನೆಯಲ್ಲಿರೋ ಲಗ್ನಾಧಿಪತಿ ದಶಮ ಭಾವವನ್ನು ತನ್ನ ಸಪ್ತಮ ದೃಷ್ಟಿಯ ಮೂಲಕ ನೋಡೋದ್ರಿಂದ ಉತ್ತಮವಾದಂತಹ ಮನಸ್ಸಿಗೆ ಇಷ್ಟವಾದಂತಹ ಉದ್ಯೋಗವನ್ನು ಕೂಡ ಹೊಂದಿರ್ತಾರೆ. ಅದರಲ್ಲೂ ಕೂಡ ಯಶಸ್ಸನ್ನು ಹೊಂದುತ್ತಾರೆ. ಲಗ್ನಾಧಿಪತಿ ಪಂಚಮ ಭಾವದಲ್ಲಿದ್ದರೆ, ಪಂಚಮ ಸ್ಥಾನ ವಿಶೇಷ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ. ಇದನ್ನು ಅಷ್ಟು ಸುಲಭವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಾತಕಕ್ಕೆ ತಕ್ಕಂತೆ ಫಲಗಳು ಇಲ್ಲಿ ಬದಲಾಗುತ್ತೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆದರೆ ಈ ಪಂಚಮ ಭಾವ ತ್ರಿಕೋನ ಸ್ಥಾನವಾಗಿದ್ದು ಲಗ್ನಾಧಿಪತಿ ಪಂಚಮ ಸ್ಥಾನದಲ್ಲಿರೋದು ಶುಭ ಅಂತಾನೇ ಪರಿಗಣಿಸಬೇಕು. ಚುರುಕಾದಂತಹ ಬುದ್ಧಿಯನ್ನು ಹೊಂದಿದ್ದು ದೂರದೃಷ್ಟಿ ಹೊಂದಿದಂತಹ ವ್ಯಕ್ತಿಗಳಾಗಿರ್ತಾರೆ. ಉತ್ತಮ ಗುಣವಂತರಾದ ಸಂತಾನವನ್ನು ಪಡಿತಾರೆ. ದೈವಭಕ್ತಿಯನ್ನು ಹೊಂದಿರ್ತಾರೆ. ಮಂತ್ರ, ತಂತ್ರ, ಜ್ಯೋತಿಷ್ಯಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ರಾಜಕೀಯ ಪ್ರವೇಶ ಸಾಧ್ಯತೆ ಅಥವಾ ಸರ್ಕಾರಿ ಉದ್ಯೋಗಗಳಾಗಿರಬಹುದು ಅಥವಾ ಸರ್ಕಾರದಿಂದ ಧನ ಲಾಭ ಇರುತ್ತೆ. ಸಮಾಜದಲ್ಲಿ ಒಂದೊಳ್ಳೆ ಹೆಸರನ್ನ ಮಾಡಿ ಕೀರ್ತಿವಂತರಾಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಲಗ್ನಾಧಿಪತಿ 6ನೇ ಮನೆಯಲ್ಲಿದ್ದರೆ, ಲಗ್ನಾಧಿಪತಿ 6ನೇ ಮನೆಯಲ್ಲಿದ್ದರೆ ಜಾತಕನಿಗೆ ಆರೋಗ್ಯದಲ್ಲಿ ಏರಿಳಿತಗಳು ಕಾಡಬಹುದು. ವಿಶೇಷವಾಗಿ ಬಾಲ್ಯದಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ. ಈ 6ನೇ ಮನೆ ಲಗ್ನಾಧಿಪತಿಗೆ ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮಿತ್ರಕ್ಷೇತ್ರವಾದರೆ ಶತ್ರು ಜಯ ಪ್ರಾಪ್ತಿ, ಅಂದರೆ ಎದುರಾಳಿಗಳನ್ನು ಸುಲಭವಾಗಿ ಸೋಲಿಸ್ತಾರೆ ಅಂತ ಹೇಳಬೇಕು. ಲಗ್ನಾಧಿಪತಿಗೆ ಇದು ಅನುಕೂಲ ಸ್ಥಾನವಲ್ಲದೆ ಇದ್ದಲ್ಲಿ ಆಗ ಮಾತ್ರ ಸಮಸ್ಯೆ ಉಂಟಾಗುತ್ತೆ. ಸಾಲಬಾಧೆ, ರೋಗಬಾಧೆ, ಶತ್ರುಬಾಧೆಯನ್ನು ಎದುರಿಸಬೇಕಾಗಬಹುದು. ಸೋದರ ಮಾವ ಅಥವಾ ತಾಯಿಯ ಕುಟುಂಬದವರೊಂದಿಗೆ ಒಳ್ಳೆ ರೀತಿಯ ಸಂಬಂಧ ಇರೋದಿಲ್ಲ. ತನ್ನ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಕಠಿಣ ಪರಿಶ್ರಮದಿಂದನೇ ಪಡೆದುಕೊಳ್ತಾನೆ. ಇದೇನು ಅತ್ಯಂತ ದುಸ್ಥಾನ ಏನೂ ಅಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಸಿಂಹಧ್ವಜ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. 10,000 ಸಬ್ಸ್ಕ್ರೈಬರ್ಸ್ಗೆ ಅತ್ಯಂತ ಸಮೀಪದಲ್ಲಿದ್ದೀವಿ. ಹಾಗೆ ನಮ್ಮ ಆನ್ಲೈನ್ ಜ್ಯೋತಿಷ್ಯ ತರಗತಿಯ 2ನೇ ಬ್ಯಾಚ್ ಆರಂಭ ಆಗಿದೆ. ಮಾರ್ಚ್ ತಿಂಗಳಿಂದ ಅಂದರೆ ಯುಗಾದಿಯ ಶುಭ ದಿನದಂದು ತರಗತಿಗಳು ಆರಂಭ ಆಗ್ತಾ ಇದೆ. ಜಾಯಿನ್ ಆಗುವ ಆಸಕ್ತಿ ಇರೋರು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸಂಖ್ಯೆಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಬಹುದು. ತರಗತಿಯ ಪ್ರೈಸ್ ಕೇವಲ 3,200 ರೂಪಾಯಿ ಮಾತ್ರ ಇರುತ್ತೆ ಸದ್ಯಕ್ಕೆ. ಹೆಚ್ಚಿನ ಡೀಟೇಲ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೋಡ್ಕೋಬಹುದು. ಲಗ್ನಾಧಿಪತಿ 7ನೇ ಮನೆಯಲ್ಲಿದ್ದರೆ ಇದು ಸಂಪೂರ್ಣವಾಗಿ ಶುಭ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ಯಾವುದೇ ಲಗ್ನಾಧಿಪತಿಗೂ ಕೂಡ ಆತನ ಸಪ್ತಮ ಸ್ಥಾನ ನಿಶ್ಚಯವಾಗಿ ಶತ್ರು ಸ್ಥಾನವೇ ಆಗಿರುತ್ತೆ. ಹಾಗಂತ ಅಶುಭ ಸ್ಥಾನ ಅಂತ ಕೂಡ ಹೇಳೋ ಹಾಗಿಲ್ಲ. ಯಾಕಂದರೆ ಇದು ಕೇಂದ್ರ ಸ್ಥಾನವಾಗಿದ್ದು ಇಲ್ಲಿರುವ ಗ್ರಹಗಳ ಸಪ್ತಮ ದೃಷ್ಟಿ ನೇರವಾಗಿ ಲಗ್ನದ ಮೇಲೆ ಇರುತ್ತೆ. ಲಗ್ನಾಧಿಪತಿ ಕಳತ್ರ ಸ್ಥಾನವಾದ 7ನೇ ಮನೆಗೆ ಬಂದಾಗ ತನ್ನ ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಸ್ತ್ರೀಯಾಗಿದ್ದರೆ ಪತಿಗೆ ವಿಧೇಯಳಾಗಿಯೂ, ಪುರುಷನಾಗಿದ್ದರೆ ಪತ್ನಿಗೆ ವಿಧೇಯನಾಗಿಯೂ ಇರುವಂತಹ ಸಾಧ್ಯತೆ ಇರುತ್ತೆ. ಪಾಲುದಾರಿಕಾ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಫಲ, ವಿದೇಶ ಪ್ರಯಾಣ ಅಥವಾ ವಿದೇಶಿ ಆದಾಯದ ಯೋಗ ಇರುತ್ತೆ. ವ್ಯಕ್ತಿ ಆತ್ಮವಿಶ್ವಾಸದಿಂದ ಕೂಡಿದ ವ್ಯಕ್ತಿಯಾಗಿದ್ದು ಉತ್ತಮವಾದ ಆರೋಗ್ಯ ಹಾಗೆ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಇಲ್ಲಿ ಲಗ್ನಾಧಿಪತಿ ಇತರ ಪಾಪಗ್ರಹಗಳ ಸಂಬಂಧವನ್ನು ಹೊಂದದೇ ಇದ್ದರೆ ಒಳ್ಳೆಯ ವೈವಾಹಿಕ ಜೀವನ ಹಾಗೆ ಸಂಗಾತಿಯೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿರ್ತಾನೆ. ಲಗ್ನಾಧಿಪತಿ 8ನೇ ಮನೆಯಲ್ಲಿದ್ದರೆ ಇದನ್ನು ತುಂಬ ಸೂಕ್ಷ್ಮವಾಗಿ ನೋಡಬೇಕು. ತುಲಾ ಮತ್ತು ಮೇಷ ಲಗ್ನಕ್ಕೆ ಅಷ್ಟಮ ಸ್ಥಾನ ಸ್ವಕ್ಷೇತ್ರವೇ ಆಗುತ್ತೆ ಲಗ್ನಾಧಿಪತಿಗೆ. ಹಾಗಾಗಿ ಈ ಲಗ್ನಾಧಿಪತಿ ಇಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಶುಭ ಫಲ ಅಂದರೆ ದೀರ್ಘಾಯುಷ್ಯ ಅಂತ ಹೇಳಬಹುದು. ಆದರೆ ಉಳಿದ ಲಗ್ನಗಳಿಗೆ ಅಂತಹ ಒಳ್ಳೆ ಫಲಗಳು ಇರೋದಿಲ್ಲ. ಲಗ್ನಾಧಿಪತಿ ಅಷ್ಟಮದಲ್ಲಿದ್ದರೆ ಆರೋಗ್ಯದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ನಿಗೂಢ ವಿಷಯಗಳಲ್ಲಿ, ನಿಗೂಢ ಶಾಸ್ತ್ರಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಅನಿರೀಕ್ಷಿತವಾಗಿ ಧನಲಾಭ ಅಥವಾ ಧನ ನಷ್ಟ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ಕೂಡಿ ಬರಬಹುದು. ಇತರರಿಗೆ ತಿಳಿಯದ ಹಾಗೆ ಒಳ್ಳೆ ಕಾರ್ಯಗಳನ್ನು ಅಥವಾ ದುಷ್ಟ ಕಾರ್ಯಗಳನ್ನು ಇವೆರಡನ್ನೂ ಕೂಡ ಮಾಡೋ ಸಾಧ್ಯತೆ ಇದ್ದು ನಿಗೂಢ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಸುಳ್ಳು ಹೇಳುವಂತಹ ಪ್ರವೃತ್ತಿ ಹೆಚ್ಚಾಗಿರುತ್ತೆ. ಇನ್ನು ಲಗ್ನಾಧಿಪತಿ 9ನೇ ಮನೆಯಲ್ಲಿದ್ದರೆ ಇದು ಭಾಗ್ಯಸ್ಥಾನ, ಜಾತಕದಲ್ಲೇ ಅತ್ಯಂತ ಪ್ರಶಸ್ತವಾದಂತಹ ಸ್ಥಾನ. ಲಗ್ನಾಧಿಪತಿ 9ನೇ ಮನೆಯಲ್ಲಿರುವಂತಹ ಜಾತಕ ಪರಮ ಭಾಗ್ಯಶಾಲಿಯಾಗಿರ್ತಾನೆ ಅಂತಾನೆ ಹೇಳ್ಬೋದು. ಹುಟ್ಟಿನಿಂದಲೇ ದೈವಾನುಗ್ರಹವನ್ನು ಪಡೆದವನಾಗಿರ್ತಾನೆ. ಜನರು ಇವರನ್ನ ವಿಶೇಷವಾಗಿ ವಿಪರೀತವಾಗಿ ಗೌರವಿಸ್ತಾರೆ, ಇಷ್ಟಪಡ್ತಾರೆ. ಪರಮ ದೈವಭಕ್ತಿಯನ್ನು ಹೊಂದಿರ್ತಾನೆ. ಜಾಣನು, ನಿಪುಣನೂ ಆಗಿದ್ದು ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ.
ಧಾರ್ಮಿಕವಾದ ಅಥವಾ ಸದ್ಗುಣಗಳಿಂದ ತುಂಬಿದಂತಹ ಮಾತುಗಾರಿಕೆಯನ್ನು ಹೊಂದಿರ್ತಾರೆ. ಉತ್ತಮ ಸಂಗಾತಿ, ಉತ್ತಮ ಸಂತಾನವನ್ನು ಹೊಂದಿದ್ದು ಆದರ್ಶ ವ್ಯಕ್ತಿ ಅಂತ ಅನ್ನಿಸ್ಕೋತಾರೆ. ಅದೇ ರೀತಿ ಲಗ್ನ ನವಮಾಧಿಪತಿಗಳು ಪರಿವರ್ತನೆಯಾದಲ್ಲಿ ಆತನ ಭಾಗ್ಯಕ್ಕೆ ಕೊನೆಯೇ ಇರೋದಿಲ್ಲ ಅಂತಾನೆ ಹೇಳಬೇಕು. ಇನ್ನು ಲಗ್ನಾಧಿಪತಿ 10ನೇ ಮನೆಯಲ್ಲಿದ್ದರೆ, 10ನೇ ಮನೆ ಕರ್ಮಸ್ಥಾನ, ಕೇಂದ್ರ ಸ್ಥಾನ, ಶುಭ ಸ್ಥಾನ. ಕೇಂದ್ರ ಸ್ಥಾನದಲ್ಲಿ ಅತ್ಯಂತ ಬಲಿಷ್ಠ ಸ್ಥಾನ ಈ 10ನೇ ಮನೆ. 4ನೇ ಮನೆ ಗೃಹಸ್ಥಾನವಾದರೆ 10ನೇ ಮನೆ ವೃತ್ತಿಸ್ಥಾನ. ವ್ಯಕ್ತಿಯು ಉದ್ಯೋಗದ ಬಗ್ಗೆ ಹೆಚ್ಚು ಗಮನ ಹೊಂದುವಂಥ ಕ್ಯಾರಿಯರ್ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು. ಹಾಗೆ ವೃತ್ತಿಯಲ್ಲಿ ಅಪಾರವಾದ ಯಶಸ್ಸನ್ನು ಹೊಂದುತ್ತಾನೆ. ರಾಜಕೀಯ ಕ್ಷೇತ್ರದಲ್ಲೇನಾದರೂ ಇದ್ದರೆ ಅದರಲ್ಲೂ ಕೂಡ ಅತ್ಯಂತ ಶ್ರೇಷ್ಠ ಸ್ಥಾನಕ್ಕೆ ತಲುಪುವಂತಹ ಸಾಧ್ಯತೆ ಇರುತ್ತೆ. ಧಾರ್ಮಿಕವಾಗಿ ಕೂಡ ಉತ್ತಮ ಸ್ವಭಾವವನ್ನು ಹೊಂದಿದ್ದು ಮನೆಯಲ್ಲಿ ಹಾಗೆ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಗೌರವಿಸಲ್ಪಡುವಂತಹ ವ್ಯಕ್ತಿ ಆಗಿರ್ತಾರೆ. ಒಟ್ಟಿನಲ್ಲಿ ಈ ಒಂದು ದಶಮ ಸ್ಥಾನದಲ್ಲಿರುವಂತಹ ಲಗ್ನಾಧಿಪತಿ ಕೂಡ ಒಳ್ಳೆಯ ಸ್ಥಾನದಲ್ಲಿದ್ದ ಹಾಗೆ ಅಂತಾನೆ ಅರ್ಥ ಮಾಡ್ಕೋಬೇಕು. ಇನ್ನು ಲಗ್ನಾಧಿಪತಿ 11ನೇ ಮನೆಯಲ್ಲಿದ್ದರೆ, 11ನೇ ಮನೆ ಲಾಭಸ್ಥಾನ, ಜೊತೆಗೆ ಪ್ರಬಲವಾದಂತಹ ಉಪಚಯ ಸ್ಥಾನ ಕೂಡ ಹೌದು. ಬಹುತೇಕ ಎಲ್ಲ ಗ್ರಹಗಳು ಕೂಡ ಈ ಭಾವದಲ್ಲಿ ಉತ್ತಮ ಫಲವನ್ನು ನೀಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ವ್ಯಕ್ತಿ ಎಲ್ಲ ಕೆಲಸಗಳಲ್ಲಿ ಲಾಭವನ್ನು ಹೊಂದುತ್ತಾನೆ, ಆರ್ಥಿಕವಾಗಿ ಅನುಕೂಲವನ್ನು ಹೊಂದಿರ್ತಾನೆ, ಸಮಾಜದಲ್ಲಿ ಒಳ್ಳೆಯ ಹೆಸರು, ಒಳ್ಳೆಯ ಗೌರವವನ್ನು ಸಂಪಾದಿಸ್ಕೋತಾರೆ. ಹಿರಿಯ ಸಹೋದರ ಮತ್ತು ಸಹೋದರಿಯರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತಾರೆ, ಜೊತೆಗೆ ಉತ್ತಮವಾದಂತಹ ಮಿತ್ರ ಬಳಗವನ್ನು ಹೊಂದಿರ್ತಾರೆ. ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತಾರೆ, ದೀರ್ಘಾಯುಷ್ಯವನ್ನು ಹೊಂದಿರ್ತಾರೆ. ಸಂತಾನ ಭಾವದ ಮೇಲಿನ ದೃಷ್ಟಿಯ ಕಾರಣಕ್ಕೆ ಉತ್ತಮವಾದಂತಹ ಸಂತಾನವನ್ನು ಹೊಂದುತ್ತಾರೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಹೊಂದಿರ್ತಾರೆ ಅಂತ ಹೇಳಬೇಕು. ಇನ್ನು ಲಗ್ನಾಧಿಪತಿ 12ನೇ ಮನೆಯಲ್ಲಿದ್ದರೆ ಇದು ತುಸು ಕಷ್ಟಕರವಾದಂತಹ ಫಲಿತಾಂಶ ಉಂಟಾಗಬಹುದಾದಂತಹ ಸ್ಥಾನ. 12ನೇ ಮನೆ ದುಸ್ಥಾನಗಳಲ್ಲೇ ಪ್ರಬಲವಾದಂತಹ ದುಸ್ಥಾನ. ಹೆಸರೇ ಹೇಳುವಂತೆ ಇದು ವ್ಯಯಸ್ಥಾನ ಕೂಡ. ಅಧಿಕ ಖರ್ಚು ಉಂಟಾಗಬಹುದು, ತುಂಬ ಸಿಡುಕು ಹೊಂದಿದಂತಹ ವ್ಯಕ್ತಿಗಳಾಗಿರಬಹುದು, ಪರಸ್ತ್ರೀ ವ್ಯಾಮೋಹ, ಅಧಿಕ ಕಾಮಾಸಕ್ತಿಯನ್ನು ಹೊಂದಿರೋ ಸಾಧ್ಯತೆ ಇರುತ್ತೆ. ಜೂಜುಗಾರ, ಕಳ್ಳತನಗಳಲ್ಲಿ ಆಸಕ್ತಿಯನ್ನು ಹೊಂದಿರಬಹುದು, ವಿದೇಶಿ ವಾಸ, ಪರಸ್ಥಳ ವಾಸ ಮುಂತಾದಂತಹ ಫಲ ಇರುತ್ತೆ. ಶುಭಗ್ರಹಗಳ ದೃಷ್ಟಿ ಇದ್ದರೆ ಒಳ್ಳೆಯ ಲಾಭದಾಯಕವಾದ ಉದ್ಯೋಗದಲ್ಲಿದ್ದು ವಿದೇಶದಲ್ಲಿ ನೆಲೆಸುವಂತಹ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಗಮನಿಸಬೇಕು, ಇದೆಲ್ಲ ಕೂಡ ಸಾಧಾರಣ ಫಲಸೂತ್ರಗಳು ಮಾತ್ರ. ಲಗ್ನಾಧಿಪತಿ ವಿವಿಧ ಮನೆಗಳಲ್ಲಿದ್ದರೆ ಏನು ಫಲ ಅನ್ನೋದರ ಬೇಸಿಕ್ ಮಾಹಿತಿಯಷ್ಟೇ. ಲಗ್ನಾಧಿಪತಿಯನ್ನು ಅರ್ಥ ಮಾಡಿಕೊಳ್ಳುವಾಗ ಲಗ್ನಾಧಿಪತಿಯ ಬಲವನ್ನು ಅರ್ಥ ಮಾಡ್ಕೋಬೇಕು. ಜಾತಕದಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಹಗಳ ದೃಷ್ಟಿ ಹಾಗೆ ಆಯಾ ಭಾವದ ಅಧಿಪತಿಗಳು, ನವಾಂಶಗಳಲ್ಲಿ ಅವುಗಳ ಸ್ಥಿತಿ, ಷಡ್ಬಲದಲ್ಲಿ ಅವುಗಳ ಬಲ, ಈ ಎಲ್ಲವನ್ನ ಪರಿಗಣಿಸಬೇಕಾಗುತ್ತೆ. ಇದನ್ನು ಕೇವಲ ನಿಮಗೆ ಕಲಿಕೆಗೆ ಅನುಕೂಲಕ್ಕಾಗಿ ತಿಳಿಸಲಾಗಿದೆಯೇ ಹೊರತು ಇದೇ ಅಂತಿಮ ಅಲ್ಲ. ಇದನ್ನು ನೋಡಿ ಯಾವುದೇ ತೀರ್ಮಾನಕ್ಕೆ ಬರೋ ಹಾಗಿಲ್ಲ. ನೀವು ಜ್ಯೋತಿಷ್ಯ ಕಲಿಯುವಂಥವರಾಗಿದ್ದರೆ ನಿಮಗೆ ಇದು ಅನುಕೂಲವಾಗಿರುತ್ತೆ. ಹಾಗೆ ನಿಮಗೆ ಜ್ಯೋತಿಷ್ಯ ಕಲಿಕೆಯಲ್ಲಿ ಆಸಕ್ತಿ ಇದೆ ಅಂತ ಆದರೆ ನಮ್ಮ ಜ್ಯೋತಿಷ್ಯ ತರಗತಿಯನ್ನು ಜಾಯಿನ್ ಆಗಬಹುದು. ಹೊಸ ವರ್ಷದ ಹೊಸ ಯುಗಾದಿಯ ಶುಭ ದಿನದಂದು ಹೊಸ ತರಗತಿಗಳು ಆರಂಭ ಆಗಲಿದೆ. ತರಗತಿಯಲ್ಲಿ ಒಟ್ಟು 50 ಕ್ಲಾಸ್ಗಳು ಇರುತ್ತೆ, 50 ಲೈವ್ ಕ್ಲಾಸ್ಗಳಿರುತ್ತೆ. ಜೊತೆಗೆ ಅವುಗಳ ಎಲ್ಲ ರೆಕಾರ್ಡಿಂಗ್ ಸೌಲಭ್ಯಗಳು ಕೂಡ ನಿಮಗೆ ಸಿಗುತ್ತೆ. PDF ನೋಟ್ಸ್ ಕೂಡ ಸಿಗುತ್ತೆ. ತರಗತಿಯ ಪ್ರೈಸ್, ಲಾಂಚಿಂಗ್ ಪ್ರೈಸ್ 5,000 ಆದರೂ ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಇಡ್ತಾ ಇದ್ದೀವಿ. 3,200 ರೂಪಾಯಿಗಳಿಗೆ ಇರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸಂಖ್ಯೆಗೆ ಕಾಲ್ ಆದರೂ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಮೆಸೇಜ್ ಆದರೂ ಕೂಡ ಮಾಡಬಹುದು. ತರಗತಿಯಲ್ಲಿ ಆಸಕ್ತಿ ಇದ್ದರೆ, ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂಥ ಮಹದಾಸೆ ನಿಮಗಿದ್ರೆ ನಿಶ್ಚಿತವಾಗಿ ನೀವು ಇದಕ್ಕೆ ಜಾಯಿನ್ ಆಗಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.